ಶರಣರಲ್ಲಿ ಶರಣಳು ಹೇಮರೆಡ್ಡಿ ಮಲ್ಲಮ್ಮ, ಶಿವ ಶರಣೆ ಹೇಮರೆಡ್ಡಿ ಮಲ್ಲಮ್ಮ, ರಡ್ಡೇರ ಕುಲದ ದೇವತೆ. ನನ್ನ ರೆಡ್ಡಿ ಕುಲಕ್ಕೆ ಬಡತನವನ್ನು ಕೊಡದಿರು ಎಂದು ಆ ಶಿವನಲ್ಲಿ ಪ್ರಾರ್ಥಿಸಿದಂಥ ಮಹಾತಾಯಿ. ಇವತ್ತು ನಾವು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ಇಲ್ಲಿನ ಮಹಾತ್ಮೆಯನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಸಾಮಾನ್ಯವಾಗಿ ನಿಮ್ಮೆಲ್ಲರ ಹಾಗೆ ಒಬ್ಬ ಮನುಷ್ಯಳಾಗಿ ಈ ಭೂಮಿ ಮೇಲೆ ಜನಿಸಿರ್ತಾಳೆ. ಸೊ ಅವಳಿಗೂ ಕೂಡ ಇದೇ ಥರ ಜೀವನ, ಕಷ್ಟ, ನೋವು ಎಲ್ಲ ಸಹಿಸ್ಕೊಳ್ಳುವಂಥ ದಿನಗಳು ಬಂದು ಹೋಗಿರುತ್ತೆ. ಆಕೆ ಪ್ರತಿದಿನವೂ ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಯಾಕೆಂದರೆ ನೋಡಿ, ಈ ಒಂದು ಸ್ಟ್ಯಾಚ್ಯೂಯಲ್ಲಿ ಕಾಣಿಸ್ತಾ ಇದೆ, ಇದರಲ್ಲಿ ಗಂಡ ಮತ್ತು ಹೆಂಡತಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಅವರ ಗಂಡ ಇಬ್ಬರು ಕೂಡಿ ಕೆಲಸವನ್ನು ಮಾಡ್ತಾ ಇರುವಂಥ ಒಂದು ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮನಿಗೆ ನಮ್ಮ ಹಾಗೆಯೇ ಸಾಕಷ್ಟು ಕಷ್ಟಗಳು, ತೊಂದರೆಗಳು ತುಂಬಾ ಎದುರಾಗಿರುತ್ತೆ. ಸೊ ಅದರಲ್ಲೂ ಆಕೆ ಆ ಶಿವನ ಭಕ್ತಳಾಗಿ ಶಿವನನ್ನು ಆರಾಧನೆ ಮಾಡ್ತಾನೆ ಇರ್ತಾಳೆ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ, ಈ ಹೆಸರಲ್ಲೇ ಗೊತ್ತಾಗತ್ತೆ ಆಕೆ ಶಿವಶರಣೆ ಎಂದು. ಹಾಗೆಯೇ ಆ ತಾಯಿಗೆ ಆ ಶಿವನು ಕೇಳ್ತಾನೆ, ಏನು ವರ ಬೇಕು ಅಂತ ಕೇಳಿದಾಗ ನಾವೆಲ್ಲ ಕೇಳ್ಕೊಳ್ತಾ ಇರ್ತೀವಿ, ದೇವರೇನಾದರೂ ನಮಗೆ ಪ್ರತ್ಯಕ್ಷ ಆಗಿಬಿಟ್ಟು ಏನು ವರ ಬೇಕು ಅಂತ ಕೇಳಿದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಏನು ಬಂದುಬಿಡುತ್ತೆ, ನಮ್ಮ ಫ್ಯಾಮಿಲಿ, ನಮ್ಮ ಮನೆಯಲ್ಲಿರೋರಿಗೆಲ್ಲರಿಗೂ ಒಳ್ಳೇದು ಮಾಡು, ನಮಗೆ ಒಳ್ಳೆಯದನ್ನು ಮಾಡು, ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡು, ಹಾಗೆ ಶ್ರೀಮಂತಿಕೆಯನ್ನು ಕೇಳ್ಕೊಳ್ತೀವಿ. ನಾವು ಏನು ಆಸೆಗಳಿರುತ್ತೆ, ನಮ್ಮ ಸ್ವಂತ ಕನಸುಗಳನ್ನು ದೇವರಲ್ಲಿ ಕೇಳ್ಕೊಳ್ತೀವಿ ಹೊರತು ನಮ್ಮ ಇಡೀ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡು ಅಂತ ಯಾವತ್ತೂ ನಾವು ಕೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ಒಂದು ಹೇಮರೆಡ್ಡಿ ಮಲ್ಲಮ್ಮ ಹಸುಗಳನ್ನು ಕಾಯ್ಕೊಂಡು ಆದರೂ ಕೂಡ ಅದರಲ್ಲೂ ಕೂಡ ಶಿವನ ಒಂದು ರೂಪವನ್ನು ನಿರ್ಮಾಣ ಮಾಡಿಕೊಂಡು ಆಕೆ ಶಿವನನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಹಾಗೆ ಇವತ್ತು ನಾವು ಬಂದಿರುವಂಥದ್ದು ಧಾರವಾಡ ಜಿಲ್ಲಾ ಹೆಬ್ಸೂರಿಗೆ ಬಂದಿರುವಂಥದ್ದು. ನೋಡಿ ಸ್ನೇಹಿತರೆ, ಇವತ್ತು ಬಂದಿರುವಂಥ ಈ ದೇವಸ್ಥಾನ ಅತಿ ಶ್ರೇಷ್ಠವಾಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಆಕೆಯನ್ನು ಕೇಳಿರುವ ಆ ಶಿವನಿಗೆ ಆಶ್ಚರ್ಯವಾಗುವಂತಹ ಒಂದು ವರವನ್ನು ಆ ತಾಯಿ ಕೇಳ್ಕೊಳ್ತಾರೆ. ಅದು ಏನು ಆ ವರ ಆಕೆ ಕೇಳಿದ್ಲು ಅಂತ ಅಚ್ಚರಿಗೊಳ್ಳುವಂಥ ವರ ಏನಪ್ಪ ಅಂತ ಅಂದರೆ, ರಡ್ಡೇರ ಕುಲಕ್ಕೆ ಬಡತನವನ್ನು ಕೊಡಬೇಡ ಅಂತ ಆ ತಾಯಿ ಕೇಳ್ಕೊಳ್ತಾಳೆ. ಇದು ನಿಜಕ್ಕೂ ಅದ್ಭುತವಾದ ಒಂದು ಕೋರಿಕೆ ಅಂತ ಹೇಳ್ಬೋದು. ಅಂಥ ಒಂದು ದೈವ ಭಕ್ತಿ, ಶಿವಭಕ್ತಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೇವೆ ಸ್ನೇಹಿತರೆ. ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಇವತ್ತಿನ ಈ ಒಂದು ದೇವಸ್ಥಾನದ ವಿಡಿಯೋವನ್ನು ನಿಮಗೂ ಕೂಡ ನಾನಿಲ್ಲಿ ಪರಿಚಯಿಸಬೇಕು ಅಂತ ನನ್ನ ಆಸೆಯಾಗಿತ್ತು. ಜೊತೆಗೆ ಆ ತಾಯಿಯ ಕಿರುಪರಿಚಯವನ್ನು ಈ ದೇವಸ್ಥಾನದ ಮೂಲಕ ನಿಮ್ಮೆಲ್ಲರಿಗೂ ನಾನು ಹೇಳಬೇಕು ಅನ್ನೋ ಆಸೆ ಕೂಡ ಇತ್ತು. ಸೊ ಹಾಗಾಗಿ ನಾನಿವತ್ತು ಈ ಒಂದು ಪ್ಲೇಸ್ಗೆ ಬಂದಿದ್ದೆ. ಸೊ ನೋಡಿರ್ಬೋದು ವಿಡಿಯೋದಲ್ಲಿ ಪ್ರತಿಯೊಂದು ಅಷ್ಟು ಅಚ್ಚುಕಟ್ಟಾಗಿರುವಂತೆ ಇಲ್ಲಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು. ಇಷ್ಟು ಚಂದವಾಗಿ ಇಲ್ಲಿ ಸ್ಟ್ಯಾಚ್ಯುಗಳಾಗಿರ್ಬೋದು, ಶಿವನ ಮೂರ್ತಿಗಳಾಗಿರ್ಬೋದು, ಪ್ರತಿಯೊಂದನ್ನು ಅಷ್ಟು ಅದ್ಭುತವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಹೇಮರೆಡ್ಡಿ ಮಲ್ಲಮ್ಮನ ಮೊದಲನೇ ದೇವಸ್ಥಾನ ಅಂತಲೇ ನನಗೆ ಫೀಲ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವನ್ನು. ನಾನು ನೋಡಿರೋದು ಇದೇ ಮೊದಲನೇದ್ದು. ತುಂಬ ಖುಷಿ ಆಗುತ್ತೆ ನನಗೆ ಆ ತಾಯಿಯ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥ ಆ ಊರಿನ ಮುಖಂಡರಿಗೆ ಹಾಗೂ ಈ ದೇವಸ್ಥಾನಕ್ಕೆ ಯಾರು ಸಹಾಯ ಸಹಕಾರವನ್ನು ತೋರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾದಂತೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿ. ಹಾಗೆ ನೋಡಿ ಸ್ನೇಹಿತರೆ, ಶ್ರೀ ಮಹಾಯೋಗಿ ವೇಮನರ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅವರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಯಾಕೆ ಇಲ್ಲಿ ನಾವು ಕೇಳ್ಬೋದು,
ಯಾಕೆ ವೆಂಕಟೇಶನ ಈ ಒಂದು ರೂಪ ಇಲ್ಲಿದೆ ಅಂತ. ಹೌದು, ಇದು ರೆಡ್ಡಿ ಕುಲದ ದೇವನಾಗಿರೋದ್ರಿಂದ ರೆಡ್ಡಿಯರ ಒಂದು ಮನೆದೇವರು ತಿರುಪತಿಯ ವೆಂಕಟರಮಣ. ಸೊ ಹಾಗಾಗಿ ತಿರುಪತಿಯ ವೆಂಕಟರಮಣನ ಒಂದು ಮೂರ್ತಿಯನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆ ಈ ಒಂದು ವೇಮನ ಯಾರು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ವೇಮನ ಹೇಮರೆಡ್ಡಿ ಮಲ್ಲಮ್ಮನ ಮೈದುನಾಗಿರ್ತಾನೆ, ಅಂದರೆ ಆಕೆಯ ಗಂಡನ ತಮ್ಮ ಆಗಿರ್ತಾನೆ. ಸೊ ಅವನು ಕೂಡ ತುಂಬ ಕೆಟ್ಟ ಚಟಾತಿಗಳನ್ನು ಮಾಡ್ತಾ ಇರ್ತಾನೆ. ಅದರಿಂದ ಆ ತಾಯಿಗೆ ಬೇಸರವಾಗಿ ಆ ತಾಯಿ ಅವನಿಗೆ ಒಂದು ರೀತಿಯಲ್ಲಿ ತಿಳಿ ಹೇಳಿದ ನಂತರ ಅವನಿಗೆ ಜ್ಞಾನೋದಯ ಕೂಡ ಆಗತ್ತೆ. ತುಂಬಾ ದೊಡ್ಡ ಸ್ಟೋರಿ ಇದೆ. ನಾನು ಕಿರು ಪರಿಚಯದ ಮುಖಾಂತರ ವಿಡಿಯೋನ ತೋರಿಸ್ತಾ ಇದ್ದೀನಿ. ಆ ಒಂದು ಮನಸ್ಸಿಗೆ ಜ್ಞಾನೋದಯ ಆಗಿ ಅವರು ಈ ರೀತಿ ಬದಲಾವಣೆ ಆಗಿದ್ದಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.